ಇವತ್ತು ಸಂಡೇ ಆಗಿರೋದ್ರಿಂದ ಡಿನ್ನರ್ ಸ್ವಲ್ಪ ಲೇಟ್ ಆಯಿತು. ಇಲ್ಲಾಂದರೆ ನಾನು 6 to 7 ಮುಂಚೆನೇ ಮುಗಿದಿರುತ್ತೆ. ಡಿನ್ನರ್ಗೆ ನಾನು ಸಾಮಾನ್ಯವಾಗಿ ಫ್ರೂಟ್ಸ್ ಮಾಡಿ ತಿನ್ನೋದು. ಫ್ರೂಟ್ಸ್ ಬೌಲ್ ಥರ ಮಾಡ್ತೇನೆ, ಇಲ್ಲಾಂದರೆ ಮಾರ್ನಿಂಗ್ ಮಾಡ್ತೇನೆ. ಮಾರ್ನಿಂಗ್ ಮಾಡಿಲ್ಲ ಅಂದರೆ ನೈಟಲ್ಲಿ ಮಾಡ್ತೇನೆ. ಇವತ್ತು ಸ್ವಲ್ಪ ಪಲಾವ್ ಎಲ್ಲ ಮಿಕ್ಕಿತ್ತು. ಬೆಳಿಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ. ನನ್ನ ಹಸ್ಬೆಂಡ್ ತಿಂದ್ಕೊಂಡು ಹೋಗಿರಲಿಲ್ಲ, ಅಂದರೆ ಅವರಿಗೆ ಕಾಲ್ ಬಂತು ಅಂತ ಬೆಳಿಗ್ಗೆ ಬೇಗನೆ ಹೋದರು. ಕಂಪನಿಯಲ್ಲಿ ಏನಾದರೂ ಜನ ಎಲ್ಲ ಕಮ್ಮಿ ಅಂದರೆ ಸಂಡೇಗೆ ಯಾರಾದರೂ ರಜೆ ಹಾಕಿದರೆ ಅವರು ಹೋಗಬೇಕಾಗತ್ತೆ. ಹಾಗೆ ಬೆಳಿಗ್ಗೆ ತಿಂಡಿಗೆ ಅಂತ ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೇನೆ. ಹಾಗೆ ನನಗೊಂದು ಜಾಬ್ ಆಫರ್ ಬಂದಿದೆ. ಅದನ್ನು ಅಂದರೆ ಸಾಮಾನ್ಯವಾಗಿ ಒಂದು ಸಣ್ಣ ಪುಟ್ಟ ಕೆಲಸನ ಮಾಡಬೇಕು. ಯಾಕಂದರೆ ಮನೆಯಲ್ಲೇ ಕೂತ್ಕೊಂಡು ನಾವು ಸಮಯನ ವ್ಯರ್ಥ ಮಾಡೋದಕ್ಕಿಂತ ಏನಾದರೂ ಒಂದು ಲೈಫಲ್ಲಿ ಮಾಡ್ಕೋಬೇಕು. ತುಂಬ ಕಷ್ಟಪಟ್ಟು ಓದಿರ್ತೀವಿ ಅಲ್ವಾ, ಹಾಗೆ ನಾನು ಕೂಡ ಏನಾದರೂ ಮಾಡ್ಕೋಬೇಕು ಅನ್ಕೋತೇನೆ. ಅದೇ ಒಂದು ವಿಷಯಕ್ಕೆ ನಾನು ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಯೂಟ್ಯೂಬ್ನ ಓಪನ್ ಮಾಡಿದ್ದು. ಹಾಗೆ ಇವಾಗ ಆಲ್ಮೋಸ್ಟ್ 7 years ಆಯಿತು ನಾನು ಮನೇಲಿ ಇದ್ದೇನೆ. ಇವಾಗ ಸಡನ್ನಾಗಿ ಜಾಬ್ ಆಫರ್ ಬರ್ತಾ ಇದೆ. ಅಂದರೆ ಕೆಲವು ಸಾಮಾನ್ಯವಾಗಿ ಸಣ್ಣ ಜಾಬ್, ಏನೇನು ದೊಡ್ಡ ಜಾಬ್ ಎಲ್ಲ ಇಲ್ಲಿ ಮ್ಯಾಂಗ್ಳೂರಲ್ಲಿ ನಮಗೆ ಅಷ್ಟೊಂದು ದೊಡ್ಡ ಜಾಬ್ ಎಲ್ಲ ಸಿಗೋದು ಅಷ್ಟಕ್ಕಷ್ಟೇ. ಅಂದರೆ ಇಲ್ಲಿ ಜಾಬ್ ವೇಕೆನ್ಸಿ ತುಂಬ ಕಮ್ಮಿ ಇದೆ ಅಂತ ನನ್ನ ಒಂದು ಅನಿಸಿಕೆ, ಮತ್ತು ಗೊತ್ತಿಲ್ಲ. ಬಟ್ ಹಾಗಾಗಿ ನಾನು ಇವಾಗ ಸ್ವಲ್ಪ ಓಕೆ, ಇವಾಗ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಅತ್ತೆ ಮಾವ ಇದ್ದಾರೆ ಅಲ್ವಾ, ಹಾಗಾಗಿ ಜಾಬ್ ಹುಡುಕ್ತಾ ಇದ್ದೇನೆ. ಹಾಗೆ ಸಿಗ್ತಾ ಇದೆ ಕೂಡ, ಆದರೆ ಟೈಮಿಂಗ್ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ. ಒಂದು ಜಾಬ್ ಇವಾಗ ಓಕೆ ಅಂತ ಆಗಿದೆ, ನೋಡೋಣ, ಒಮ್ಮೆ ಟ್ರೈ ಮಾಡಿ ನೋಡೋಣ ಅಂತ. ಆಲ್ಮೋಸ್ಟ್ ನೆಕ್ಸ್ಟ್ ಮಂತಲ್ಲಿ ನಾನು ಜಾಬಿಗೆ ಹೋಗಬೇಕಾಗತ್ತೆ. ಅದನ್ನು ನಿಮ್ಮ ಜೊತೆ ಹೋದರೆ ಶೇರ್ ಮಾಡ್ಕೊಳ್ತೇನೆ. ಹಾಗೆ ನಾನು ರಾತ್ರಿಗೆ 9 to 10 ಒಳಗಡೆ ಮಲಗ್ತೇನೆ. ಹಾಗೆ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 4 ರಿಂದ 5 ಒಳಗಡೆ ಎದ್ದೇಳ್ತೇನೆ. ಹಾಗೆ ನಾವು ಬೇಗನೆ ಎದ್ದೇಳೋದ್ರಿಂದ ನಮಗೆ ಬೇಗನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬೋದು. ಹಾಗೆ ನಮಗೊಂದು ಸ್ಟ್ರೆಸ್ ಅಂತ ಅನಿಸಲ್ಲ. ಮಾರ್ನಿಂಗ್ ತುಂಬಾ ಪ್ರಶಾಂತವಾಗಿರುತ್ತೆ. ಹಾಗೆ ಮನೆಯಲ್ಲಿ ಕೂಡ ಮೌನ ತುಂಬಾ ಆವರಿಸಿರುತ್ತೆ. ಸುತ್ತಮುತ್ತನೂ ನಮಗೆ ಅದಷ್ಟೊಂದು ಪ್ರಶಾಂತವಾದ ವಾತಾವರಣ ತುಂಬಾ ಇಷ್ಟ ಆಗುತ್ತೆ. ಆಗ ಕಾಮಾಗಿರೋ ಯಾವುದಾದ್ರೂ ಮ್ಯೂಸಿಕ್ ಹಾಕ್ಕೊಂಡು ನಾವು ಅಡುಗೆ ಮಾಡಿಕೊಂಡ್ರೆ ನಮಗೆ ಒಂದು ಮೈಂಡ್ ಕಾಮ್ ಅನ್ನಿಸುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟಿಗೆ ಬಿಸಿ ನೀರನ್ನು ಕುಡಿಯೋಕ್ಕೆ ಇಷ್ಟಪಡ್ತೇನೆ. ಇದರಿಂದ ನನಗೆ ತುಂಬಾ ಹೆಲ್ತ್ ಬೆನಿಫಿಟ್ ಆಗಿದೆ. ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತೇನೆ. ಹಾಗೆ ನಾನು ಇವತ್ತು ದೋಸೆಗೆ ಸಾಂಬಾರು ಮಾಡ್ತಾ ಇದ್ದೇನೆ. ಸಾಂಬಾರು ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಕೆಲವರು ಒಂದೊಂದು ಥರ ಮಾಡ್ತಾರೆ, ಒಂದೊಂದು ಥರ ಟೇಸ್ಟ್ ಇರುತ್ತೆ ಸಾಂಬಾರು. ಮೊದಲಿಗೆ ನಾನು ತೊಗರಿಬೇಳೆನ ನೆನೆಯಲ್ಲಿ ಇಟ್ಟಿದ್ದೇನೆ. ಹಾಗೆ ದೋಸೆ ಬ್ಯಾಟರ್ನ ಫ್ರಿಜ್ಜಲ್ಲಿ ಇಡ್ತೇನೆ. ಇದರಿಂದಾಗಿ ದೋಸೆ ಬ್ಯಾಟರು ಫ್ರೆಶ್ ಆಗಿರುತ್ತೆ, ಹುಳಿ ಬರಲ್ಲ. ಹಾಗಾಗಿ ನಾನು ದೋಸೆ ಬ್ಯಾಟರ್ ಬಂದ ತಕ್ಷಣ, ಹುಬ್ಬಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಮತ್ತು ದೋಸೆ ಬ್ಯಾಟರ್ನ ಹೊರಗಡೆ ತೆಗೆದು ದೋಸೆ ಹಾಕಿದರೆ ಆಯಿತು. ಹಾಗೆ ಇಲ್ಲಿ ತೊಗರಿಬೇಳೆನ ಬೇಯೋಕ್ಕೆ ಅಂತ ಇಟ್ಕೊಳ್ತಾ ಇದ್ದೇನೆ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಂಗನ್ನು ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನಷ್ಟು ಮೆಂತೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಳ್ಬೇಕು. ಹಾಗೆ 4 ರಿಂದ 5 ಮೆಣಸು ಹಾಕಬೇಕು. ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿದರೆ ಆಯಿತು. ಕೆಲವರಿಗೆ ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಹಾಗೆ ಕೊತ್ತಂಬರಿ, ಜೀರಿಗೆ, 3 ಬೆಳ್ಳುಳ್ಳಿ, 1 ಈರುಳ್ಳಿನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದ್ದೇನೆ. ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಗೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿದರೆ ಆಯಿತು. ಬೇಕಾದರೆ ಕಾಳು ಮೆಣಸು ಕೂಡ ಹಾಕ್ಕೋಬೋದು. 1/4 ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕಿದರೆ ಚೆನ್ನಾಗಿರುತ್ತೆ. ಇದು ಇವಾಗ ತಣ್ಣಗೆ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೇನೆ. ತುಂಬ ಖಾರ ಆದರೆ ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಹಾಗಾಗಿ ಜಾಸ್ತಿಯಾಗಿ ನಾವು ಲೈಟಾಗಿ ಖಾರ ಅಷ್ಟೊಂದು ತಿನ್ನಲ್ಲ ಈ ಕಡೆ. ತುಂಬ ಸೆಕೆ ಜಾಸ್ತಿ ಇರೋದ್ರಿಂದ ಹೀಟ್ ಆಗುತ್ತೆ ಬಾಡಿ ಅಂತ ಖಾರ ಸ್ವಲ್ಪ ಕಮ್ಮಿನೇ ತಿನ್ನೋದು. ತರಕಾರಿ ಯಾವುದೆಲ್ಲ ಬೇಕು ಅಂತ ನೋಡಿಕೊಂಡು ತಗೊಂಡ್ರೆ ಆಯಿತು. ನಾನಿಲ್ಲಿ ಸೌತೆಕಾಯಿ ಮತ್ತೊಂದು ನುಗ್ಗೆಕಾಯಿನ ತಗೊಂಡಿದ್ದೇನೆ. ಹಾಗೆ ಟೊಮೆಟೊ, ಈರುಳ್ಳಿನ ತಗೊಂಡಿದ್ದೇನೆ. ತರಕಾರಿನ ನಾನು ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಅರಿಶಿನ, ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೊಳ್ತೇನೆ. ಇಲ್ಲಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಇದಕ್ಕೆ ನಾನಿವಾಗ ಒಗ್ಗರಣೆ ಹಾಕ್ಕೊಳ್ತೇನೆ. ಫಸ್ಟಿಗೆ ಒಗ್ಗರಣೆ ಹಾಕ್ಕೊಂಡು ನಂತರ ತರಕಾರಿನ ಇದರಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ತರಕಾರಿನ ಹಾಕ್ಕೊಳ್ತೇನೆ. ನುಗ್ಗೆಕಾಯನ್ನು ಆಮೇಲೆ ಹಾಕ್ಕೋಬೋದು, ಯಾಕೆಂದರೆ ಇದು ಬೇಗನೆ ಬೇಯುತ್ತೆ ಅಲ್ವಾ. ಹಾಗೆ ನಾನಿಲ್ಲಿ ಮಸಾಲೆ ರುಬ್ಬೋಕ್ಕೆ ಅಂತ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಇದು ರುಬ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ತರಕಾರಿ ಬೇಯಿಂದಿರುತ್ತೆ. ಆಮೇಲೆ ಇದನ್ನು ತರಕಾರಿಗೆ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ತೇನೆ. ಇದರಿಂದ ತರಕಾರಿ ಇದರ ಜೊತೆನೇ ಬೇಯೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಒಂದು ಕಡೆ ನಾನಿಲ್ಲಿ ಸ್ವಲ್ಪ ಜ್ಯೂಸ್ ಅಂದರೆ ಇದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನಾನು ಒಂದು 1/4
ಕಪ್ಪಷ್ಟು ಮಕ್ಕಳಿಗೆ ಕೊಡೋದು. ಅದರಲ್ಲಿ ನನ್ನ ಸಣ್ಣ ಮಗಳಿಗಂತೂ ತುಂಬ ಕಷ್ಟ ಕೊಡೋಕ್ಕೆ 1-2 ಟೀ ಸ್ಪೂನಷ್ಟು ಬಾಯಿಗೆ ಹಾಕ್ಕೊಳ್ತೇನೆ, ಯಾಕೆಂದರೆ ಸ್ವಲ್ಪ ಗೊತ್ತಾಗಲಿ ಅಭ್ಯಾಸ ಆಗಲಿ ಅಂತ ಕೊಡ್ತೇನೆ. ಹಾಗೆ ಇಲ್ಲಿ ಸಾಂಬಾರು ರೆಡಿ ಆಗ್ತಾ ಇದೆ. ಇದಕ್ಕೆ ನಾನು ಇವಾಗ ಬೆಂದ ತೊಗರಿಬೇಳೆನ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಕುದಿ ಬರಬೇಕು ಚೆನ್ನಾಗಿ. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಸಾಂಬಾರು ರೆಡಿ ಆದ ಮೇಲೆ ದೋಸೆನ ನಾನು ಹಾಕ್ಕೊಳ್ತೇನೆ. ದೋಸೆ ನನ್ನ ಮಗಳಿಗೆ ಟಿಫನ್ಗೆ ಆಗಬೇಕು, ಹಾಗೆ ತಿನ್ನೋಕ್ಕೆ ಆಗಬೇಕು. ಆಮೇಲೆ ಅತ್ತೆ ಮಾವ ಎಲ್ಲರಿಗೆ ಹಾಕುವಾಗ ಒಂದಷ್ಟು ಟೈಮ್ ಆಗುತ್ತೆ. ಹಾಗಾಗಿ ನಾನು 2 ತವಾನ ಇಟ್ಕೊಳ್ತೇನೆ. 2 ಕಡೆಯೂ ದೋಸೆ ಮಾಡೋದ್ರಿಂದ ಬೇಗನೆ ಆಗುತ್ತೆ ಅಲ್ವಾ. ಒಂದು ನನ್ನ ಹಳೆ ತವ ಇತ್ತು, ಇನ್ನೊಂದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಇವಾಗ ನಾನು ಮಗಳಿಗೆ ಸ್ಕೂಲ್ಗೆ ಅಂತ ರೆಡಿ ಮಾಡ್ತೇನೆ. ದೋಸೆ ಎಲ್ಲ ಹಾಕಿ ಸಣ್ಣ ಸಣ್ಣ ದೋಸೆ ಮಾಡಿ ಇಡ್ತೇನೆ. ಹಾಗೆ ಮಗಳ ಸ್ಕೂಲಲ್ಲಿ ನಾನ್ ವೆಜಿಟೇರಿಯನ್ ಫುಡ್ ಅಲೋ ಇಲ್ಲ, ಹಾಗಾಗಿ ವೆಜಿಟೇರಿಯನ್ ಏನಾದರೂ ಮಾಡಿ ಕೊಡ್ಬೋದು. ಹಾಗೆ ಫಾಸ್ಟ್ ಫುಡ್ ಎಲ್ಲ ಕೊಡುವಾಗಿಲ್ಲ. ಆಮೇಲೆ ಸ್ನ್ಯಾಕ್ಸಿಗೆ ಕೂಡ ಫ್ರೂಟ್ಸ್ ಎಲ್ಲ ಕೊಡ್ಬೋದು. ಯಾವುದೇ ಒಂದು ಸ್ವೀಟ್ಸ್ ಆಗಲಿ ಅಥವಾ ಚಾಕ್ಲೇಟ್ಸ್ ಆಗಲಿ ಏನೂ ಕೊಡುವಾಗಿಲ್ಲ. ಹಾಗಾಗಿ ಹೆಲ್ದಿ ಫುಡ್ಡನ್ನು ಫಾಲೋ ಮಾಡ್ತೇವೆ. ಸ್ಕೂಲಲ್ಲಿ ಕೂಡ ತುಂಬಾ ಸ್ಟ್ರಿಕ್ಟಾಗಿ ಹೆಲ್ದಿ ಫುಡ್ ಕೊಡೋ ಹಾಗೆ ಫಾಲೋ ಮಾಡ್ತಾರೆ. ಹಾಗೆ ಬರ್ತ್ಡೇ ಎಲ್ಲ ಬಂದರೆ ಮಕ್ಕಳಿಗೆ ಯಾವುದೇ ಚಾಕ್ಲೇಟ್ಸ್ ಎಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡೋ ಹಾಗೆ ಇಲ್ಲ. ಮಗಳನ್ನ ಸ್ಕೂಲ್ಗೆ ಕಳಿಸಿದ ಮೇಲೆ ನಾನು ಫ್ರೂಟ್ ಬೌಲ್ನ ಮಾಡ್ತೇನೆ. ಫ್ರೂಟ್ ಬೌಲ್ ನನ್ನ ಮಗಳು ಇಷ್ಟಪಡಲ್ಲ, ಹಾಗಾಗಿ ಅವಳಿಗೆ ದೋಸೆನ ಮಾಡಿ ಕೊಟ್ಟಿದ್ದೆ. ಹಾಗೆ ನನ್ನ ಸಣ್ಣ ಮಗಳಿಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನಿವತ್ತು ನನ್ನ ಹಸ್ಬೆಂಡ್ ಮತ್ತು ನನಗೆ ನನ್ನ ಸಣ್ಣ ಮಗಳಿಗೆ ಅಂತ ಫ್ರೂಟ್ ಬೌಲ್ನ ಮಾಡ್ತಾಯಿದ್ದೇನೆ. ಫ್ರೂಟ್ ಬೌಲು ತುಂಬ ಎಲ್ಲ ಫ್ರೂಟ್ಸ್ನ ಹಾಕಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡುವಂಥದ್ದು. ವಾರಕ್ಕೆ ಒಂದು 2-3 ಸಲ ಮಾಡ್ತೇನೆ ಈ ರೀತಿ. ಟೈಮ್ ಎಲ್ಲ ಇರುವಾಗ ಟೈಮ್ ತುಂಬ ಇರುತ್ತಲ್ಲ, ಆಗ ಆರಾಮಾಗಿ ಮಾಡೋದು. ಆಮೇಲೆ ಉತ್ತಪ್ಪ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.